ನಿಮ್ಗೆ 15 ವರ್ಷ 2 ವರ್ಷ ಇದ್ರ ಮೇಲೆ ಬಂದ್ರೆ ನಾವು ಅದನ್ನ ತೆಗೆದು ನಿವಾರಣೆ ಮಾಡ್ಕೊಡ್ತೀವಿ. ಆಮೇಲೆ ನಿಮ್ಗೆ ಜ್ಯೋತಿಷ್ಯ ಬಗ್ಗೆ ಏನಾದ್ರು ಕೇಳ್ಬೇಕು ಅಂತಿದ್ರೆ ಬಂದು ಕೇಳಿದ್ರೆ ಎಲ್ಲ ತಿಳಿಸ್ಕೊಡ್ತೀವಿ. ಏನೇ ಸಮಸ್ಯೆಗಳಾಗಿ ಪ್ರತಿಯೊಂದು ಸಮಸ್ಯೆ ಬಂದ್ರೆ ಪ್ರತಿಯೊಂದು ಏನೇ ಆಗ್ಲಿ ಮಠ ಮುಂದಾಗ್ಲಿ ಮಕ್ಕಳಾಗ್ಲಿ ಜ್ಯೋತಿಷ್ಯ ಬಗ್ಗೆ ನಿಮ್ಗೆ ತೋರಿಸ್ಬಿಟ್ಟು ಹೇಳ್ಕೊಡ್ತೀವಿ. ನಿಮ್ಗೆ ಡೇಟು ದಿನಾಂಕ ಪ್ರತಿಯೊಂದು ಅದು ಟೈಮಿಂಗ್ಸ್ ಎಲ್ಲ ಬಂದ್ರೆ ನಾವು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ. ಅಂದ್ರೆ ಸ್ವಾಮಿ ಇವಾಗ ಎಲ್ಲಾರು ಜ್ಯೋತಿಷ್ಕ ಅಂದ್ರೆ ಎಲ್ಲಾರು ಹೇಳ್ತಾರೆ. ಆದ್ರೆ ಇಲ್ಲಿ ಅಮ್ಮನವರ ಇದ್ದಾರೆ ಓಂ ಶಕ್ತಿ ಮೇಲಾಗಿ. ಆ ಓಂ ಶಕ್ತಿ ಇರೋದ್ರಿಂದ ಅವ್ರಿಗೆ ಯಾರಾದ್ರೆ ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಬೇಗ ಸತ್ವರವಾಗಿ ಉಪಶಮನ ಸಿಗುವಂತ ಏನಾದ್ರು ಇದೆ? ಬೇಗ ಸಿಗುತ್ತೆ, ಬೇಗ ಪರಿಹಾರನೂ ಆಗುತ್ತೆ ನಿಮ್ಗೆ. ಯಾಕಂದ್ರೆ ನಿಮ್ಗೆ ಬೇರೆ ಎಲ್ಲೋ ಜ್ಯೋತಿಷ್ಯ ಕೇಳೋದಕ್ಕಿಂತ ಇಲ್ಲಿ ತಾಯಿ ಅಮ್ಮನವ್ರ ನೀವು ಕೇಳೋದ್ರಿಂದ ಬೇಗ ನಿವಾರಣೆ ಆಗಿ ಪ್ರತಿಯೊಂದು ಮದುವೆ ಮೇಲೆ ಏನೇ ಆಗಲಿ ಬೇಗ ನಿಮ್ಗೆ ಪರಿಹಾರ ಸಿಗುತ್ತೆ. ನಾವು ತಾಯಿ ಆಸ್ಥಾನದಲ್ಲಿ ಕೂತ್ಕೊಂಡು ನಾವು ಜ್ಯೋತಿಷ್ಯ ಹೇಳ್ತೀವಿ, ಹೀಗಾಗಿ ನಿಮಗೆ ಬೇಗ ಪರಿಹಾರ ಸಿಗುತ್ತೆ. ಯಾರಿಗಾದ್ರೂ ಈ ತರ ಉಪಶಮನ ಸಿಗಿದೆಯಾ? ಬಹಳ ಜನಕ್ಕೆ ಸಿಕ್ಕಿದೆ, ಯಾರಿಗೂ ಅಲ್ಲ, ಬಹಳ ಜನಕ್ಕೆ ಸಿಕ್ಕಿದೆ. ಹೀಗಾಗಿ ಸುಮಾರು ಜನ ದೊಡ್ಡ ದೊಡ್ಡ ಜನಗಳು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ.